ಆರಾಮಿದ್ದೇನೆ. ಆರಾಮಿದ್ದೀನ್ರಿ. ನಿನ್ನೆಯಿಂದ ಸ್ವಲ್ಪ ಮೈಕೈ ನೋವು ರೀ, ಮೈಕೈ ನೋವು. ಬಳ್ಕೊಂಡೆ ಮಗನ, ನಿನ್ಗ ಅರ್ಜೆಂಟ್ ಮಾಡಾಕ್ ಬರ್ತೈತೆ ಅಂತ ಕುಂತ ನಿಂತಲ್ಲಿ ಮಾಡಬೇಡ. ಸ್ವಲ್ಪ ಲೇಟ್ ಆದ್ರೂ ಮಲ್ಕೊಂಡೇ ಮಾಡುವಂತ ಕೇಳ್ದೇನು? ಏನು ನಿದ್ದೆ ನಿದ್ದೆ ನಿದ್ದೆ? ಲೇ, ಇವತ್ತು ನೀನು ಬಹಳ ಹುಷಾರಿಂದ ಇರ್ಬೇಕಲ್ಲೇ ಮಗನ. ನೀನು ನೀನು ನನ್ ಚಿಂತೆ ಬಿಟ್ಬಿಡು. ನೀನ್ ಮಾತ್ರ ಬಹಳ ಹುಷಾರಾಗಿರು. ನೋಡು, ನೀನು ಹಿಂಗ ಹೆಚ್ಚು ಕಡಿಮೆ ಮಾಡಿ ನನ್ನ ಕಣ್ಣಾಗ ಮಣ್ಣು ಎರಚಿ ಅವಳನ್ನ ಮುಟ್ಟುದು ಕಿಟ್ಟುದು ಮಾಡಿ ಅಂದ್ರ ನನ್ನ ಹತ್ರ ತಿಳ್ಕೊಳ್ಳೋದಾಗಿಲ್ಲ. ನೋಡು, ನೀನು ಏನಿದ್ರು ಅವಳನ್ನು ದೂರದಿಂದಲೇ ಮಾತಾಡಿಸು. ಆಕಿ ನೀನು ಮದುವೆ ಮಾಡ್ಕೊಂತ ಮಾಡ್ಕೊಂಡೆ ಮಗನ. ಅವಳು ಇವತ್ತು ಒಂದಿನ ನಾಳೆ ಒಂದಿನ ನಮ್ಮ ಸಂಗ ಇರ್ತಾರಪ್ಪ. ಮುಂದೆ ಎಲ್ಲಿ ಹೋಗ್ತಾಳು ಯಾರಿಗೆ ಗೊತ್ತು? ಇಂತ ಎಷ್ಟು ಹೆಣ್ಣು ಬಂದು ಹೋಗಾವಲ್ಲಿ ನಮ್ಮ ಜನ್ಮದಾಗ ಬಾಳದಲ್ಲಿ. ಅಲ್ಲಲ್ಲೇ ಬೇಕಾದಷ್ಟು ಹೆಣ್ಣು ನಿಮ್ ಜೀವನದಾಗ ಬರ್ಬೋದು, ಆದ್ರ ಆ ಚೆನ್ನಿ ವಿಷಯದಾಗ ನನ್ನ ವಿಚಾರನೇ ಬೇರೆ ಐತಿ ನೋಡು. ಅಂದ್ರೆ ನಮ್ ಕೈ ಕೊಟ್ಟು ಆಕಿ ಕೂಡ ಸಂಸಾರ ಮಾಡ್ಬೇಕಂತ ಮಾಡಿ ಅಲ್ಲ ಮರ. ಹಂಗೇನಿಲ್ಲ. ನೋಡು, ಇಬ್ರು ಕೂಡಿ ನಾಟಕ ಶುರು ಮಾಡಿದ್ವಿ ಅಂದ್ರ ನಾವೊಬ್ಬನೇ ಅವಳ ಹತ್ರ ಹೆಂಗ್ ಬಾಳಿ ಇಬ್ರು ಕೂಡಿ ಬಾಳೋಣ ನಡಿ. ಇದನ್ನ ಮೊದ್ಲು ಊರಿಗೆ ಹೋಗಿ ವಿಚಾರ ಮಾಡೋಣ. ನಮ್ ಸಾಮಾನ್ಯ ಹಾಕೊಂಡೇನು ಜಿಲ್ದಾಗ. ನಮ್ಮ ಸಾಮಾನು ಅನ್ನೋದು ಏನೈತಿ? ಅದೊಂದು ಡಬ್ಬ, ಒಂದು ಕಾಟು, ಮತ್ತ ಒಂದು ಚರಿಗೆ, ಅದ ಮತ್ತ ಇಲ್ಲಿ ನಾವು ಹಾಕೊಂಡಿದ್ದು ಬಟ್ಟಿ. ಇದಂತೂ ನಮ್ಮ ಮೈ ಮೇಲೆ ಅದಾವು. ಇದಕ್ಕೆ ಸಿಕ್ಕಾಪಟ್ಟೆ ವಾಸನೆ ಬರಕತ್ತೈತ್ಲಿ. ಮೊದ್ಲು ಯಾವ್ದಾದ್ರು ಹೊಳ ನೋಡಿ ಜಳಕ ಮಾಡೋದು ಮಾಡಿ. ಹೌದೌದು, ಈ ಅಂಗಿ ವಾಸನೆಯಿಂದ ನಮ್ ತಲೆ ಪೂರ ಹಿಡಿಸ್ದಂಗ ಆಕೈತಿ ನೋಡು. ಊರು ಮುಟ್ಟುದೇ ತಡ. ಎಲ್ಲಾದ್ರೂ ಹೋಗಿ ಒಗದ್ರಾಯ್ತು, ನಡಿ ಹೋಗೋಣ. ಇವತ್ತು ಯಾಕೋ ನನ್ನ ಎಡಗಣ್ಣು ಹಾರಾಕತೈತಲ್ಲಿ. ನೀ ಭಾರಿ ಅಪಶಕುನ. ಅಲ್ಲ, ಹಿಂದಿನ ಜನ್ಮದಾಗ ಏನಾದ್ರು ಶಕುನ ಶಾಸ್ತ್ರದೊಳಗ ನಾ ಪಂಡಿತ ಅದೀನಿ. ಅದಕ್ಕ ನನಗೆ ಸಿಕ್ಕೈತಿ. ಹೌದಾ? ಇದನ್ನು ನಾನು ನಂಬೇಕು ಮಗನ. ಅಲ್ಲಲ್ಲಿ ನೀನು ಯಾವ ಶಾಸ್ತ್ರದೊಳಗ ಯಾವ ಪಂಡಿತ ಅಂತ ನಡಿ ಹೋಗೋಣ. Thank you.